ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾಗಳ ನಡುವೆ ಒಂದು ಕದನ ವಿರಾಮಕ್ಕೆ ಸಹಿ ಹಾಕಿಸಿ ಅಮೆರಿಕ ಸಂಭ್ರಮ ಪಡ್ತಾ ಇದೆ. ಮತ್ತೊಂದು ಕಡೆ ರಷ್ಯಾ ಜೊತೆಗಿನ ಸಂಘರ್ಷವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಅಮೆರಿಕ ಮಾಡಿಕೊಳ್ತಾ ಇದೆ. ನ್ಯಾಟೋ ಪಡೆಗಳು ಈಗ ರಷ್ಯಾದ ವಿರುದ್ಧ ಯುದ್ಧಕ್ಕೆ ಸನ್ನದ್ಧಗೊಳ್ತಾ ಇವೆ. ಮೂರನೇ ಮಹಾಯುದ್ಧಕ್ಕೆ ಸಿದ್ಧರಾಗಿ ಅಂತ ಯುರೋಪ್ ಘರ್ಜಿಸ್ತಾ ಇದೆ. ಮತ್ತೊಂದು ಕಡೆ ರಷ್ಯಾ ಕೂಡ ತನ್ನ ಆಯುಧಗಳಲ್ಲಿ ಭಾರಿ ಬದಲಾವಣೆಯನ್ನು ಮಾಡಿಕೊಳ್ತಾ ಹೋಗ್ತಾ ಇದೆ. ಈ ಬಾರಿ ಅಗತ್ಯ ಬಿದ್ದರೆ ಅವರು ಅಣ್ವಸ್ತ್ರಗಳನ್ನು ಬಳಸೋದಕ್ಕೆ ಸಿದ್ಧ ಅಂತ ಅಬ್ಬರಿಸ್ತಾ ಇದ್ದಾರೆ. ಈಗಾಗಲೇ ನಾರ್ತ್ ಕೊರಿಯಾದ ಸೇನೆಯನ್ನು ಬಳಸಿಕೊಂಡು ಯುಕ್ರೇನ್ ಸೇನೆಯನ್ನು ತನ್ನ ನೆಲದಿಂದ ಹೊರಹಾಕ್ತಾ ಇರೋ ರಷ್ಯಾದ ನೆರವಿಗೆ ಈಗ ಇನ್ನೂ ಒಂದು ಭಯಾನಕ ಸೇನೆ ಕೂಡ ಹೋಗಿ ಸೇರ್ಕೊಳ್ತಾ ಇದೆ. ಅದು ಕೂಡ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಮೇಲೆ ಬೆಂಕಿ ಕಾರ್ತಾ ಇರೋ ಸೈನಿಕರ ಪಡೆ. ಹಾಗಾದ್ರೆ ರಷ್ಯಾದ ಈ ಸೇನಾ ಕಾಂಬಿನೇಷನ್ ಅನ್ನೋದು ಪಶ್ಚಿಮದ ಪಾಲಿಗೆ ಈ ಬಾರಿ ಕಬ್ಬಿಣದ ಕಡಲೆ ಆಗತ್ತಾ? ಅದು ಮುಂದಿನ ದಿನಗಳಲ್ಲಿ ಜಾಗತಿಕವಾಗಿ ಇನ್ನೂ ಒಂದು ದೊಡ್ಡ ತಲೆನೋವಿಗೆ ಕಾರಣ ಆಗಲಿದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷ ಶುರುವಾಗಿ ಇನ್ನೇನು 3 ತಿಂಗಳು ಕಳೆದ್ರೆ 3ನೇ ವರ್ಷ ಕೂಡ ಮುಕ್ತಾಯ ಆಗತ್ತೆ. ಇಷ್ಟಾದರೂ ಈ ಯುದ್ಧ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು ಇತ್ತೀಚೆಗೆ ಅಮೆರಿಕ ಹಾಗೂ ಬ್ರಿಟನ್ ತಾವು ಕೊಟ್ಟಿರೋ ಆಯುಧಗಳನ್ನು ರಷ್ಯಾದ ವಿರುದ್ಧ ಅಫೆನ್ಸಿವ್ ಆಗಿ ಬಳಕೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿರೋದ್ರಿಂದ ಈಗ ರಷ್ಯಾ ಕೆರಳಿ ನಿಂತಿದೆ. ಪಶ್ಚಿಮದ ಈ ನಿಲುವಿಗೆ ಪ್ರತಿಯಾಗಿ ರಷ್ಯಾ ತನ್ನ ಅಣ್ವಸ್ತ್ರ ನೀತಿಯಲ್ಲಿ ಬದಲಾವಣೆಯನ್ನು ತಗೊಂಡು ಬಂದಿದೆ. ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಒಂದು ವೇಳೆ ಯುಕ್ರೇನ್ ಏನಾದರೂ ಅಮೆರಿಕದ ಒಂದೇ ಒಂದು ಮಿಸೈಲನ್ನು ರಷ್ಯಾದ ಮೇಲೆ ಹಾಕಿದರೂ ಕೂಡ ಅದು ರಷ್ಯಾದ ಮೇಲೆ ಅಮೆರಿಕ ನಡೆಸಿದ ದಾಳಿ ಅನ್ನಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಯುಕ್ರೇನ್ ಪರ ನಿಂತ ಯಾವ ದೇಶದ ಆಯುಧಗಳು ರಷ್ಯಾದ ಮೇಲೆ ಬಿದ್ದರೂ ಆ ದೇಶಗಳು ರಷ್ಯಾನ ಯುದ್ಧಕ್ಕೆ ನೇರವಾಗಿ ಆಹ್ವಾನಿಸಿದಂತಾಗುತ್ತೆ. ಮತ್ತು ಅದು ಅಣುಶಕ್ತ ದೇಶ ಆಗಿರಲಿ ಆಗದೇ ಇರಲಿ, ಅಂಥ ದೇಶದ ಮೇಲೂ ರಷ್ಯಾ ಅಣ್ವಸ್ತ್ರಗಳನ್ನು ಬಳಕೆ ಮಾಡೋ ಅವಕಾಶವನ್ನು ಈ ಹೊಸ ಬದಲಾವಣೆಯಲ್ಲಿ ಕಲ್ಪಿಸಿಕೊಡಲಾಗಿದೆ. ಇದು ಈಗ ನ್ಯಾಟೋ ದೇಶಗಳು ಹಾಗೂ ಅಮೆರಿಕದ ಇನ್ನಿತರ ಮಿತ್ರ ದೇಶಗಳ ಆತಂಕಕ್ಕೆ ಕಾರಣವಾಗ್ತಾ ಇರೋ ಅಂಶ. ಹೀಗಾಗಿನೇ ಸ್ವೀಡನ್, ನಾರ್ವೆ, ಫಿನ್ಲ್ಯಾಂಡ್ನಂಥ ದೇಶಗಳು ತಮ್ಮ ನಾಗರಿಕರಿಗೆ ಒಂದಷ್ಟು ಸಮಯಕ್ಕಾಗುವಷ್ಟು ಆಹಾರ, ಔಷಧ ಹಾಗೂ ಇನ್ನಿತರ ಅಗತ್ಯ ವಸ್ತುಗಳನ್ನು ಶೇಖರಿಸಿಟ್ಟುಕೊಳ್ಳಿ ಅಂತ ಹೇಳ್ತಾ ಇವೆ. ಇದು ಯುರೋಪಲ್ಲಿ 3ನೇ ಮಹಾಯುದ್ಧದ ಬಗ್ಗೆ ಒಂದು ಆತಂಕ ಶುರುವಾಗ್ತಾ ಇರೋದನ್ನ ಸೂಚಿಸ್ತಾ ಇದೆ. ಇನ್ನು ಇದರ ಜೊತೆಗೆ ರಷ್ಯಾ ಈಗ ಮತ್ತೊಂದು ತಂತ್ರವನ್ನು ಹೂಡ್ತಾ ಇದೆ. ಕೆಲ ತಿಂಗಳುಗಳ ಹಿಂದೆ ಉತ್ತರ ಕೊರಿಯಾದ 10,000ದಷ್ಟು ಸೈನಿಕರು ರಷ್ಯಾಗೆ ಬಂದಿಳಿದಿದ್ರು. ಅವರನ್ನ ಕುರ್ಸ್ಕ್ ಪ್ರದೇಶದಲ್ಲಿ ಯುಕ್ರೇನ್ ಪಡೆಗಳು ವಶಪಡಿಸಿಕೊಂಡಿರೋ ಭೂಪ್ರದೇಶವನ್ನ ಮತ್ತೆ ರಷ್ಯಾಗಾಗಿ ಗೆಲ್ಲೋದಕ್ಕೆ ನಿಯೋಜನೆ ಮಾಡಲಾಯಿತು. ಈ ಕೆಲಸದಲ್ಲಿ ಉತ್ತರ ಕೊರಿಯಾದ ಸೈನ್ಯ ರಷ್ಯಾ ನಿರೀಕ್ಷೆ ಮಾಡಿದ್ದಕ್ಕಿಂತ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿವರೆಗೆ ಕುರ್ಸ್ಕ್ ಪ್ರದೇಶದಲ್ಲಿ ಯುಕ್ರೇನ್ ವಶಪಡಿಸಿಕೊಂಡಿದ್ದ ಒಟ್ಟು ಭೂಪ್ರದೇಶದ ಪೈಕಿ 40% ರಷ್ಯಾಗೆ ಈಗಾಗಲೇ ಉತ್ತರ ಕೊರಿಯಾದ ಸೈನಿಕರು ಹಿಂತಿರುಗಿಸಿಕೊಟ್ಟಿದ್ದಾರೆ. ಹೀಗೊಂದು ಕಡೆ ಯುಕ್ರೇನ್ನ ಸೈನಿಕರನ್ನ ತನ್ನ ನೆಲದಿಂದ ಓಡಿಸೋದಕ್ಕೆ ಉತ್ತರ ಕೊರಿಯಾದ ಸೈನಿಕರನ್ನ ಬಳಸ್ತಾ ಇರೋ ರಷ್ಯಾ ಮತ್ತೊಂದು ಕಡೆ ಯುಕ್ರೇನ್ನ ರಾಜಧಾನಿ ನಗರ ಕೀವ್ ಮೇಲೆ ಭಾರಿ ಪ್ರಮಾಣದ ದಾಳಿಯನ್ನು ಮಾಡ್ತಾ ಇದೆ. ಒಂದೇ ದಿನ ರಷ್ಯಾ ಕೀವ್ ನಗರದ ಮೇಲೆ 800 ಬಾಂಬುಗಳು, 460 ಡ್ರೋನ್ ಹಾಗೂ 20 ಮಿಸೈಲ್ಗಳನ್ನ ಫೈರ್ ಮಾಡಿದೆ. ಇದು ಕೀವ್ನಲ್ಲಿ ಭಾರಿ ಪ್ರಮಾಣದ ನಷ್ಟವನ್ನು ಉಂಟು ಮಾಡ್ತಾ ಇದ್ದು ರಷ್ಯಾದ ಈ ಅಗ್ರೆಷನ್ ಯುರೋಪ್ ಅನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಹೀಗೊಂದು ಕಡೆ ಯುಕ್ರೇನಿನ ರಾಜಧಾನಿ ನಗರ ಸರ್ವನಾಶವಾಗ್ತಾ ಇದ್ರು ಕೂಡ ನಾವು ರಷ್ಯಾದ ದಾಳಿಯನ್ನ ಯಶಸ್ವಿಯಾಗಿ ತಡೆದಿದ್ದೀವಿ. ರಷ್ಯಾ ಕಳಿಸಿದ್ದ 73 ಡ್ರೋನ್ಗಳ ಪೈಕಿ 50 ಹೊಡೆದು ಹಾಕಿದ್ದೀವಿ. ಕುರ್ಸ್ಕ್ ಪ್ರದೇಶದಲ್ಲಿ S-400 ಅನ್ನು ಉಡಾಯಿಸಿ ಬಿಟ್ಟಿದ್ದೀವಿ ಅಂತ ಜೆಲೆನ್ಸ್ಕಿ ಹೇಳ್ಕೊಳ್ತಾ ಇದ್ದಾರೆ. ಇದೊಂಥರ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಆ ಥರದ ಹೇಳಿಕೆ. ಇನ್ನು ಕುರ್ಸ್ಕ್ ಪ್ರದೇಶದಲ್ಲಿ ಉತ್ತರ ಕೊರಿಯಾದ ಸೈನ್ಯ ಯುಕ್ರೇನ್ನ ಪಡೆಗಳನ್ನು ಮಟ್ಟ ಹಾಕ್ತಾ ಇದೆ. ಇಷ್ಟಾದರೂ ಅಲ್ಲಿ ಯುಕ್ರೇನ್ ಸಂಪೂರ್ಣವಾಗಿ ಸೋಲನ್ನೇನು ಒಪ್ಪಿಕೊಳ್ತಾ ಇಲ್ಲ. ಇದುವರೆಗೆ ರಷ್ಯಾ ತನ್ನ 40% ಭೂಪ್ರದೇಶವನ್ನು ಹಿಂದಕ್ಕೆ ಪಡ್ಕೊಂಡಿದೆ. ಇನ್ನೂ 60% ಭೂಮಿಯನ್ನು ಹಿಂದಕ್ಕೆ ತಗೋಬೇಕು. ಇಲ್ಲಿ ರಷ್ಯಾ ಯುಕ್ರೇನಿನ ಭೂಭಾಗವನ್ನು ಎಷ್ಟು ಆಕ್ರಮಿಸಿಕೊಂಡಿದೆ ಅನ್ನೋದಕ್ಕಿಂತ ತನ್ನ ನೆಲವನ್ನು ಎಷ್ಟು ಕಳ್ಕೊಂಡಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಈ ಯುದ್ಧವನ್ನು ಇನ್ನೂ 4-6 ವರ್ಷಗಳ ಕಾಲ ಮುಂದುವರಿಸಿಕೊಂಡು ಕೂತ್ಕೊಳ್ಳೋದಕ್ಕೆ ರಷ್ಯಾಗೂ ಸಾಧ್ಯ ಆಗೋದಿಲ್ಲ. ಹಾಗೆ ಮಾಡ್ತಾ ಹೋದ್ರೆ ರಷ್ಯಾದ ಆರ್ಥಿಕತೆ ಕೂಡ ಸೊರಗುತ್ತಾ ಹೋಗುತ್ತೆ. ಸೊ ಈ ಯುದ್ಧವನ್ನ ಅವರು ಕೂಡ ಬೇಗ ಮುಗಿಸಬೇಕು. ಈಗ ಅಮೆರಿಕಾದಲ್ಲಿ ಆಡಳಿತ ಕೂಡ ಬದಲಾಗ್ತಾ ಇದೆ. ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿದ ನಂತರ ರಷ್ಯಾ ಯುಕ್ರೇನ್ ಯುದ್ಧದ ಮುಕ್ತಾಯಕ್ಕೆ ಮಾತುಕತೆಗಳು ಶುರು ಆಗುತ್ತವೆ. ಆ ಸಂದರ್ಭದಲ್ಲಿ ಯಥಾಸ್ಥಿತಿಯನ್ನ ಕಾಪಾಡ್ಕೋಬೇಕಾಗಿ ಬಂತು ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಭೂಪ್ರದೇಶವನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೋ ಅಷ್ಟನ್ನ ಹಾಗೆ ಇಟ್ಕೊಂಡು ಯುದ್ಧ ನಿಲ್ಲಿಸಿ ಅನ್ನೋ ಒಪ್ಪಂದದ ಸಂದರ್ಭ ಬಂದ್ರೆ, ಅಥವಾ ಇಬ್ರು ಒಂದಷ್ಟು ಭೂಪ್ರದೇಶವನ್ನ ಬಿಟ್ಟುಕೊಡಬೇಕಾಗಿ ಬಂದ್ರೆ ಅಂಥ
ಅಂಥದ್ದೇನೇ ಆದರೂ ಕೂಡ ರಷ್ಯಾ ತನ್ನ ಒಂದೇ ಒಂದು ಇಂಚು ನೆಲ ಕೂಡ ಯುಕ್ರೇನ್ನ ಪಾಲಾಗಬಾರದು ಅಂತ ಬಯಸುತ್ತೆ. ಹಾಗೆ ತಾನು ಗೆದ್ದಿರೋ ಪ್ರದೇಶ ಕೂಡ ಯುಕ್ರೇನ್ಗೆ ಮರಳಿ ಸಿಗಬಾರದು ಅಂತ ರಷ್ಯಾ ಬಯಸ್ತಾ ಇದೆ. ತನ್ನ ಆಧಿಪತ್ಯವನ್ನ ಹಾಗೆ ಇಟ್ಕೋಬೇಕು ಅಂದ್ರೆ ಅವರು ಮೊದಲು ಕುರ್ಸ್ಕ್ ಪ್ರದೇಶದಿಂದ ಯುಕ್ರೇನಿಗಳನ್ನ ಹೊರಹಾಕಬೇಕು. ಆ ಕೆಲಸವನ್ನ ಉತ್ತರ ಕೊರಿಯಾದ ಪಡೆಗಳ ಮೂಲಕ ಮಾಡಿಸ್ತಾ ಇದ್ದಾರೆ. ಅವರಿಗೆ ಇನ್ನೂ ಒಂದಷ್ಟು ನೆರವು ಸಿಕ್ಕಿಬಿಟ್ರೆ, ಇನ್ನೂ ಹೆಚ್ಚಿನ ಸೈನಿಕರಲ್ಲಿ ಕಾದಾಡೋದಕ್ಕೆ ನಿಂತರೆ ರಷ್ಯಾಗೆ ಗೆಲುವು ಅನ್ನೋದು ಬೇಗ ಸಿಕ್ಕಿಬಿಡುತ್ತೆ. ಅದಕ್ಕಾಗಿ ಈಗ ರಷ್ಯಾ ಬಳಸೋದಕ್ಕೆ ಹೊರಟಿರೋದು ಇರಾನ್ ಬೆಂಬಲಿತ ಮತ್ತು ಸೌದಿಯ ವಿರೋಧಿಗಳು ಅಂತಲೇ ಗುರುತಿಸಿಕೊಂಡಿರುವ, ಸುನ್ನಿಗಳನ್ನ ನಖಶಿಖ ಅಂತ ದ್ವೇಷ ಮಾಡುವ ಯಮನ್ನ ಶಿಯಾ ಹೌತಿ ಪಡೆಗಳನ್ನ. ಅಲ್ಲಿ ಯಮನ್ನ ಹೌತಿಗಳು ಒಂದು ಕೂಡಲೇ ನೆನಪಾಗೋದು ಕೆಂಪು ಸಮುದ್ರ. ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಶುರುವಾದ ನಂತರ ಜಗತ್ತನ್ನ ಸಾಕಷ್ಟು ಕಾಡಿದ್ದು ಈ ಯಮನ್ನ ಹೌತಿಗಳು. ಇವರು ಯಮನ್ನ ರಾಜಧಾನಿ ನಗರ ಸನಾನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ. ಹಲವು ದಶಕಗಳಿಂದ ಯಮನ್ನಲ್ಲಿ ಸುನ್ನಿ ವರ್ಸಸ್ ಶಿಯಾ ಸಂಘರ್ಷ ನಡೀತಿತ್ತಲ್ಲ, ಅಲ್ಲಿ ಶಿಯಾ ಮೂಲದ ಹೌತಿಗಳು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಮನ್ನ ಸುನ್ನಿಗಳಿಗೆ ಹಾಗೂ ಅಧಿಕೃತ ಮಾನ್ಯತೆಯನ್ನ ಹೊಂದಿರುವ ಸರ್ಕಾರಕ್ಕೆ ಸೌದಿ ಅರೇಬಿಯಾ ಸೇರಿದ ಹಾಗೆ ಜಾಗತಿಕ ಮನ್ನಣೆ ಹಾಗೂ ಬೆಂಬಲಗಳಿವೆ. ಹಾಗೇನೆ ಈ ಹೌತಿಗಳಿಗೆ ಇರಾನ್ನ ಸಂಪೂರ್ಣ ಬೆಂಬಲ ಇದ್ದು ಇವರನ್ನ ಹೆಜ್ಬುಲ್ಲಾಗಳು ಬೆಂಬಲಿಸ್ತಾರೆ. ಇನ್ನು ಈ ಹೌತಿ ಅನ್ನೋದು ಇರಾನ್ನ ಪ್ರಾಕ್ಸಿ ಗುಂಪುಗಳ ಪೈಕಿ ಒಂದು. ಹೀಗಾಗಿ ಇದು ಜಗತ್ತಿನ ಕಣ್ಣಿಗೆ ಭಯೋತ್ಪಾದಕ ಸಂಘಟನೆಯ ಹಾಗೆ ಕಾಣ್ತಾ ಇದೆ. ಯಮನ್ನ ಅರ್ಧಕ್ಕಿಂತ ಹೆಚ್ಚು ಭಾಗ ಇವರ ಕೈಯಲ್ಲಿದ್ರೂ ಕೂಡ, ಅಲ್ಲಿನ ಆಡಳಿತವನ್ನ ಇವರೇ ಮಾಡ್ತಾ ಇದ್ರು ಕೂಡ ಇದನ್ನೊಂದು ಅಧಿಕೃತ ಸರ್ಕಾರ ಅಂತ ಒಪ್ಪಿಕೊಳ್ಳೋದಕ್ಕೆ ಯಾರು ಸಿದ್ಧ ಇಲ್ಲ. ಇಂಥ ಹೌತಿಗಳು ಕೆಂಪು ಸಮುದ್ರದ ಮೇಲೆ, ಅದರಲ್ಲೂ ಈ ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ ಬಳಿಯಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಹಡಗುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಸಾಕಷ್ಟು ಹಡಗುಗಳ ಮೇಲೆ ವಿನಾಕಾರಣ ರಾಕೆಟ್ ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲವ್ರು ಕೊಡೋ ಕಾರಣ ಏನಪ್ಪಾ ಅಂದ್ರೆ, ಪಶ್ಚಿಮದ ದೇಶಗಳು ಇಸ್ರೇಲ್ಗೆ ಸಹಾಯ ಮಾಡುತ್ತವೆ, ಹೀಗಾಗಿ ನಾವು ಅವರ ಹಡಗುಗಳನ್ನ ಹೊಡೆದು ಹಾಕ್ತೀವಿ ಅನ್ನೋದು. ಹಾಗೆ ನೋಡಿದ್ರೆ ಕಳೆದ ಕೆಲ ತಿಂಗಳಲ್ಲಿ 90 ವಾಣಿಜ್ಯ ಹಡಗುಗಳ ಮೇಲೆ ಇವರು ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇವರ ದಾಳಿಗಳ ಕಾರಣದಿಂದಾಗಿನೇ ಕೆಂಪು ಸಮುದ್ರದ ಮಾರ್ಗವನ್ನ ಬಿಟ್ಟು ವ್ಯಾಪಾರಿ ಹಡಗುಗಳು ಆಫ್ರಿಕಾನ ಬಳಸಿಕೊಂಡು ಹಿಂದೂ ಮಹಾಸಾಗರಕ್ಕೆ ಪ್ರವೇಶವನ್ನ ಪಡಿಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ದೇಶಗಳಿಗೆ ಸಮುದ್ರ ಮಾರ್ಗದ ಮೂಲಕ ಆಮದಾಗುವ ವಸ್ತುಗಳ ಬೆಲೆ ಏನಿದೆ ಅದು ವಿಪರೀತ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಇಂಥ ಹೌತಿಗಳು ಪಶ್ಚಿಮದ ವಿರೋಧಿಗಳು ಅಂತಲೇ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ರಷ್ಯಾ ಇವರನ್ನ ತನ್ನ ಸೇನೆಗೆ ಸೇರಿಸಿಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಕಳೆದ ಜುಲೈನಿಂದಲೇ ಹೌತಿಗಳನ್ನ ರಷ್ಯಾದ ಸೇನೆಗೆ ಸೇರಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇವೆ. ಇಲ್ಲಿ ರಷ್ಯಾ ಮತ್ತು ಯುಕ್ರೇನ್ಗಳೆರಡೂ ಕೂಡ ಸಾಕಷ್ಟು ಸೈನಿಕರ ಕೊರತೆಯಿಂದ ಬಳಲ್ತಾ ಇವೆ. ಎರಡೂ ದೇಶಗಳಿಗೂ ಸೈನಿಕರು ಸಿಗ್ತಾ ಇಲ್ಲ. ಇನ್ನು ಈಗ ಹೊಸದಾಗಿ ಬಂದವರನ್ನ ಯುದ್ಧಕ್ಕೆ ಕಳುಹಿಸೋದಕ್ಕೂ ಆಗೋದಿಲ್ಲ. ಹೀಗಾಗಿ ರಷ್ಯಾ ಮತ್ತು ಯುಕ್ರೇನ್ ಎರಡೂ ಕೂಡ ವಿದೇಶಿ ಸೈನಿಕರ ಮೇಲೆ ಅವಲಂಬಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಯುದ್ಧ 3-4 ವರ್ಷಗಳ ಕಾಲ ನಡೆದ್ರೆ ಪರಿಸ್ಥಿತಿ ಹೀಗೆ ಇರುತ್ತೆ. ಆ ದೇಶಗಳ ಸೈನಿಕರಿಗೆ ಯುದ್ಧ ಮಾಡುವ ಉತ್ಸಾಹ ಕಡಿಮೆ ಆಗುತ್ತೆ. ಈ ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋ ತರದ ಪರಿಸ್ಥಿತಿ ಅಲ್ಲೂ ನಿರ್ಮಾಣ ಆಗುತ್ತೆ. ಹೀಗಾಗಿ ಹೊಸ ಸೈನಿಕರಿಗಾಗಿ ಅವರು ಹುಡುಕಾಟ ಮಾಡಬೇಕು. ಇಲ್ಲಿ ಯುಕ್ರೇನ್ನ ಪರವಾಗಿ ಪಶ್ಚಿಮದ ಸಾಕಷ್ಟು ಜನ ಸ್ವಯಂ ಪ್ರೇರಿತರಾಗಿ ಬಂದು ಯುದ್ಧ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಕುರ್ಸ್ಕ್ ಪ್ರದೇಶದಲ್ಲಿ ಯುಕ್ರೇನ್ ಸೇನೆಯ ಪರವಾಗಿ ಹೋರಾಟ ಮಾಡ್ತಾ ಇದ್ದ ಬ್ರಿಟನ್ನ ಪ್ರಜೆಯೊಬ್ಬನನ್ನ ರಷ್ಯಾ ಅರೆಸ್ಟ್ ಮಾಡಿದೆ. ಇದು ಯುಕ್ರೇನ್ ಪಡೆಯಲ್ಲಿ ವಿದೇಶಿ ಸೈನಿಕರಿದ್ದಾರೆ ಅನ್ನೋದಕ್ಕೆ ಪುರಾವೆಯನ್ನು ಒದಗಿಸ್ತಾ ಇದೆ. ಹಾಗೇನೆ ರಷ್ಯಾ ಕೂಡ ತನ್ನ ಸೇನೆಗೆ ಟ್ರೈನ್ಡ್ ಸೈನಿಕರನ್ನ ಸೇರಿಸಿಕೊಳ್ಳೋ ನಿಟ್ಟಲ್ಲಿ ಉತ್ತರ ಕೊರಿಯಾಕ್ಕೆ ಮನವಿ ಮಾಡಿತು. ಅಲ್ಲಿಂದ ಒಂದಷ್ಟು ಸೈನಿಕರು ರಷ್ಯಾಗೆ ಬಂದರು. ಅದರ ಜೊತೆ ಹೌತಿಗಳನ್ನು ಕೂಡ ರಷ್ಯಾ ತನ್ನ ಪರವಾಗಿ ಹೋರಾಟ ಮಾಡೋದಕ್ಕೆ ಕದನ ರಂಗಕ್ಕಿಳಿಸ್ತಾ ಇದೆ. ಇಲ್ಲಿ ಯಾರು ರಷ್ಯಾದ ಪರವಾಗಿ ಯುದ್ಧ ಮಾಡ್ತಾರೋ ಆ ಸೈನಿಕರಿಗೆ ಹೆಚ್ಚಿನ ವೇತನ ಕೊಡೋದಲ್ಲದೆ ರಷ್ಯಾದ ಪೌರತ್ವವನ್ನು ಕೂಡ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯುದ್ಧದಲ್ಲಿ ಭಾಗವಹಿಸಿ ಬದುಕುಳಿದ್ರೆ ಯುದ್ಧ ನಿಂತ ಮೇಲೆ ಅವರು ರಷ್ಯಾದಲ್ಲೇ ಸೆಟ್ಲ್ ಆಗ್ತೀವಿ ಅಂದ್ರೆ ಆಗ ರಷ್ಯಾ ಅವರಿಗೆ ಪೌರತ್ವ ಕೊಡಬೇಕಾ ಕೊಡಬಾರ್ದಾ ಅನ್ನೋದನ್ನ ಯೋಚನೆ ಕೂಡ ಮಾಡಬಹುದು. ಇನ್ನು ಈ ಯಮನ್ನ ಶಿಯಾ ಸೈನಿಕರೇನಿದ್ದಾರೆ ಇವರಿಗೆ ತರಬೇತಿ ಕೊಟ್ಟಿದ್ದು ಕೂಡ ರಷ್ಯಾನೇ ಅನ್ನೋ ಮಾತುಗಳಿವೆ. ಜೊತೆಗೆ ಯಮನ್ಗೆ ಬೇಕಾದ ಅಗತ್ಯ ರಾಕೆಟ್ಗಳನ್ನ ರಷ್ಯಾ ಒದಗಿಸಿಕೊಟ್ಟಿದೆ. ಮೊನ್ನೆ ಕೂಡ ಅವರು ರಷ್ಯಾದ ಜೊತೆಗೆ ಒಂದಷ್ಟು ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ಅವರಿಗೆ ಆಯುಧ, ಹಣ ಮತ್ತು ಆಹಾರ ಬೇಕು. ಅದನ್ನು ಕೊಡೋದಕ್ಕೆ ರಷ್ಯಾ ಸಿದ್ಧ ಇದೆ ಅಂದ್ರೆ ಅವರು ರಷ್ಯಾಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಆಗ್ತಾರೆ. ಈಗ ಅಲ್ಲಿ ಅದೇ ನಡೀತಾ ಇದೆ. ಗೆಳೆಯರೆ, ಈ ಹೌತಿ ಅನ್ನೋದು ಯಮನ್ನಲ್ಲಿರೋ ಶಿಯಾ ಮುಸ್ಲಿಮರ ಸಂಘಟನೆ. ಇದನ್ನ ಅನ್ಸರ್ ಅಲ್ಲಾಹ್ ಅಂತ ಕರೆಯಲಾಗುತ್ತೆ. ಇದು ಝೈದಿ ಶಿಯಾ ಸಂಘಟನೆಯಾಗಿದ್ದು ಇದರಲ್ಲಿನ ಸಾಕಷ್ಟು ಮಂದಿ ಯಮನ್ನ ಹೌತಿ ಬುಡಕಟ್ಟಿಗೆ ಸೇರಿದವರಾಗಿದ್ದಾರೆ. ಹೀಗಾಗಿ ಇದನ್ನ ಹೌತಿ ಮೂವ್ಮೆಂಟ್ ಅಂತ ಕರೀತಾರೆ. 1990ರಲ್ಲಿ ಸುನ್ನಿ ಮುಸ್ಲಿಮರ ನಾಯಕನಾಗಿದ್ದ ಯಮನ್ನ ಅಧ್ಯಕ್ಷ ಅಲಿ ಅಬ್ದುಲ್ಲಾ ಸಾಲೇಹ್ ವಿರುದ್ಧ ಈ ಹೌತಿಗಳು ಹೋರಾಟವನ್ನು ಶುರು ಮಾಡಿಕೊಂಡ್ರು. ಅದು ಅಪ್ಪಟ ಅಧಿಕಾರಕ್ಕಾಗಿಯೇ ನಡೆದ ಹೋರಾಟ. ಆ ಬಳಿಕ ಅದು ಶಿಯಾ ಸುನ್ನಿ ಹೋರಾಟವಾಗಿ ಬದಲಾಯಿತು. ಸೌದಿ ಅರೇಬಿಯಾ ಅಲಿ ಅಬ್ದುಲ್ ಸಾಲೇಹ್ನ ನೆರವಿಗೆ ನಿಂತ ಮೇಲೆ ಅಮೆರಿಕ ಸೇರಿದ ಹಾಗೆ ಸೌದಿಯ ಸ್ನೇಹಿತರು ಕೂಡ ಅವರನ್ನು ಬೆಂಬಲಿಸಿದ್ರು.
ಮಾಡಿದ್ರು. ಹೀಗಾಗಿ ಇರಾನ್ ಶಿಯಾ ಮುಸ್ಲಿಮರು ಅನ್ನೋ ಕಾರಣಕ್ಕೇನೆ ಹೌತಿಗಳ ಬೆಂಬಲಕ್ಕೆ ನಿಂತುಕೊಳ್ತು. ಆ ಬಳಿಕ ಹೌತಿಗಳು ಲೆಬನಾನ್ನ ಹೆಜ್ಬುಲ್ಲಾದ ನೆರವನ್ನು ಪಡ್ಕೊಂಡ್ರು. ಅಲ್ಲಿನ ಸರ್ಕಾರದ ವಿರುದ್ಧ ದಾಳಿಗಳನ್ನು ಆರಂಭ ಮಾಡಿದ್ರು. ಹೆಜ್ಬುಲ್ಲಾ ಸಂಘಟನೆನೇ ಹೌತಿಗಳಿಗೆ ತರಬೇತಿಯನ್ನು ಕೊಡ್ತು. ಇನ್ನು ಇರಾನ್ ಆಯುಧಗಳನ್ನು ಸರಬರಾಜು ಮಾಡ್ತು. ಹೀಗೆ ಅತ್ಯಾಧುನಿಕ ಆಯುಧಗಳು, ಹಣ, ತರಬೇತಿ ಎಲ್ಲ ಸಿಕ್ಕ ಮೇಲೆ ಹೌತಿಗಳಲ್ಲಿ ಪ್ರಬಲರಾಗ್ತಾ ಹೋದ್ರು. 2003ರ ಹೊತ್ತಿಗೆ ಯೆಮನ್ನಲ್ಲಿ ವಿಪರೀತ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಯೆಮನ್ನ ಸೇನೆಯ ಮೇಲೆ ದಾಳಿಗಳು ಆರಂಭ ಆದವು. 2014ರಲ್ಲಿ ರಾಜಧಾನಿ ನಗರ ಸನಾದಿಂದ ಅಧಿಕೃತ ಸರ್ಕಾರವನ್ನು ಹೌತಿಗಳು ಓಡಿಸಿದ್ರು. ಆ ಬಳಿಕ ಸನಾ ಹೌತಿಗಳ ಕೈಗೆ ಸಿಕ್ತು. ಇವತ್ತಿಗೂ ಕೂಡ ಯೆಮನ್ನ ಅಧಿಕೃತ ರಾಜಧಾನಿ ಅಂತ ಕರೆಸಿಕೊಳ್ಳುವ ಸನಾ ನಗರ ಈ ಹೌತಿ ಬಂಡುಕೋರರ ಕೈಯಲ್ಲಿ ಉಳ್ಕೊಂಡಿದೆ. ಇನ್ನು ಈ ಹೌತಿಗಳ ನಾಯಕ ಅಬ್ದುಲ್ ವಾಲಿ ಅಬ್ದು ಹಸನ್ ಅಲ್ ಜಬಾರಿ ಜೊತೆ ಈಗಾಗಲೇ ರಷ್ಯಾದ ಅಧ್ಯಕ್ಷ ಪುತಿನ್ ಮಾತುಕತೆಗಳನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗೇನೆ ಜುಲೈನಲ್ಲಿ 200 ಮಂದಿ ಹೌತಿಗಳನ್ನ ರಷ್ಯಾ ಸೇನೆಗೆ ಸೇರಿಸಿಕೊಳ್ಳಾಯಿತು. ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ಹೌತಿಗಳು ರಷ್ಯಾದ ಪಡೆಗಳನ್ನು ಸೇರಲಿದ್ದಾರೆ ಅನ್ನೋ ಮಾಹಿತಿ ಪಶ್ಚಿಮದ ದೇಶಗಳನ್ನ ಈಗ ಬೆಚ್ಚಿ ಬೀಳಿಸ್ತಾ ಇದೆ. ಗೆಳೆಯರೆ, ಇಲ್ಲಿ ರಷ್ಯಾ ಯುಕ್ರೇನ್ನ ಸೋಲಿಸುವ ನಿಟ್ಟಲ್ಲಿ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಎಳ್ಕೊಳ್ತಾ ಇದೆಯಾ ಅನ್ನೋ ಅನುಮಾನಗಳನ್ನು ಕೂಡ ಸಾಕಷ್ಟು ಮಂದಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಚೆಚನ್ಯಾ ಪ್ರದೇಶದಲ್ಲಿರುವ ಮುಸ್ಲಿಮರನ್ನೇ ರಷ್ಯಾಗೆ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಯಮನ್ನ ಹೌತಿಗಳು ಕೂಡ ರಷ್ಯಾಗೆ ಬಂದು ಅಲ್ಲವರಿಗೆ ಸಿಟಿಸನ್ಶಿಪ್ ಸಿಕ್ಬಿಟ್ರೆ ಮುಂದಿನ ದಶಕಗಳಲ್ಲಿ ಹೌತಿಗಳು ರಷ್ಯಾನ ಕೂಡ ನರಕ ಮಾಡೋದ್ರಲ್ಲಿ ಯಾವ ಅನುಮಾನಗಳೂ ಇಲ್ಲ ಅನ್ನೋದು ರಕ್ಷಣಾ ತಜ್ಞರ ಅಭಿಮತ. ಸೊ ರಷ್ಯಾ ಇವರನ್ನ ಸೇರಿಸ್ಕೊಳ್ಳೋದ್ರ ಮೂಲಕ ತನ್ನ ದೇಶವನ್ನ ಹಾಳು ಮಾಡಿಕೊಳ್ತಾ ಇದೆ. ಇಲ್ಲಿ ರಷ್ಯಾ ತಕ್ಷಣದ ಗೆಲುವನ್ನಷ್ಟೇ ನೋಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ರಷ್ಯಾಗೆ ಒಳಿತು ಮಾಡೋದಿಲ್ಲ ಅಂತ ಸಾಕಷ್ಟು ಮಂದಿ ಭಾವಿಸ್ತಾ ಇದ್ದಾರೆ. ಸದ್ಯಕ್ಕೇನೋ ಅಲ್ಲಿ ವ್ಲಾದಿಮಿರ್ ಪುತಿನ್ ಇದ್ದಾರೆ. ಅವರಿರೋವರೆಗೆ ಅಲ್ಲಿ ಯಾವ ಭಯಾನೂ ಇಲ್ಲ. ಪುತಿನ್ಗೆ ಯಾರನ್ನ ಹೇಗೆ ಮಟ್ಟ ಹಾಕಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ರಷ್ಯಾದ ಸೈನ್ಯಕ್ಕಿಂತ ಬಲಿಷ್ಠವಾಗಿದ್ದ ವ್ಯಾಗನರ್ ಗ್ರೂಪ್ ಅನ್ನೇ ಹೇಳ ಹೆಸರಿಲ್ಲದ ಹಾಗೆ ಪುತಿನ್ ಮಾಡಿದ್ದಾರೆ. ಹೀಗಾಗಿ ಕೆಲವೇ ಸಾವಿರಗಳಲ್ಲಿರುವ ಹೌತಿಗಳಿಗೆ ರಷ್ಯಾನ ಏನು ಮಾಡೋದಕ್ಕೆ ಸಾಧ್ಯ ಅಂತ ತಾತ್ಕಾಲಿಕವಾಗಿ ಅನಿಸಿದ್ರೂ ಕೂಡ ಶಾಶ್ವತವಾಗಿ ರಷ್ಯಾದಲ್ಲಿದ್ದು ಬಿಡೋದಕ್ಕೆ ಪುತಿನ್ ಏನು ಚಿರಂಜೀವಿ ಅಲ್ವಲ್ಲ. ಈ ಇಸ್ಲಾಮಿಕ್ ಭಯೋತ್ಪಾದಕರನ್ನ ಕರ್ಕೊಂಡು ಹೋಗಿ ದೇಶದಲ್ಲಿ ಇಟ್ಕೊಂಡ್ರೆ ಮುಂದೆ ರಷ್ಯಾದ ಪರಿಸ್ಥಿತಿ ಚಿಂತಾಜನಕ ಆಗತ್ತೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಹಾಗೇನೆ ರಷ್ಯಾಗೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ರಷ್ಯಾದ ಬೆಂಬಲ ಈ ಯೆಮನ್ನ ಹೌತಿಗಳಿಗೆ ಸಿಕ್ಕರೆ ಕೆಂಪು ಸಮುದ್ರದ ಮಾರ್ಗ ಮತ್ತಷ್ಟು ದುರ್ಭರ ಆಗತ್ತೆ. ರಷ್ಯಾದ ಆಯುಧಗಳು ಹೆಚ್ಚಿನ ಪ್ರಮಾಣದಲ್ಲಿ ಇವರಿಗೆ ಸಿಕ್ಕಷ್ಟು ಈ ಮಾರ್ಗದಲ್ಲಿ ಬರುವ ವ್ಯಾಪಾರಿ ಹಡಗುಗಳ ಸಂಚಾರಕ್ಕೆ ತೊಂದರೆ ಆಗತ್ತೆ. ಜೊತೆಗೆ ಇವರು ಸೌದಿ ಅರೇಬಿಯಾದ ಮೇಲೆ ಕೂಡ ದಾಳಿಗಳನ್ನು ಆರಂಭ ಮಾಡಿದ್ರೆ ವಿಶ್ವದ ತೈಲ ಮಾರುಕಟ್ಟೆ ಏನಿದೆ ಅದು ಕೂಡ ಸಂಕಷ್ಟಕ್ಕೀಡಾಗುತ್ತೆ. ಒಟ್ಟಾರೆ ಏನೇ ಆದರೂ ಕೂಡ ಪುತಿನ್ ತಗೊಳ್ತಾ ಇರೋ ಈ ನಿರ್ಧಾರ ಜಗತ್ತಿಗೆ ಕಂಟಕವಾಗತ್ತೆ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಒಟ್ಟಲ್ಲಿ ಪಶ್ಚಿಮದ ವಿರೋಧಿಗಳನ್ನೆಲ್ಲ ರಷ್ಯಾ ಒಟ್ಟು ಮಾಡ್ಕೊಳ್ತಾ ಅಮೆರಿಕದ ಕೂಟವನ್ನ ಮಣಿಸೋ ಬಗ್ಗೆ ಮಾತ್ರ ಯೋಚಿಸ್ತಾ ಇದೆ. ಆದರೆ ಇದು ಮುಂದೆ ಜಗತ್ತನ್ನ ಯಾವ ಆಪತ್ತಿಗೆ ತಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೇ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ನಡೀತಿರುವ ಒಂದಷ್ಟು ಮಹತ್ವದ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.